ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅಂದರೆ ನಾನು ಇಟ್ಕೊಂಡಿರೋ ಹೆಸರು ಪಲಾವ್. ಹೇಗಿದ್ದು ಎಲ್ಲ ಮಿಕ್ಸು ಸಿಂಪಲ್ಲಾಗಿ ಯಾವುದೇ ಎಕ್ಸ್ಟ್ರಾ ಮಸಾಲೆ ಹಾಕದೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಆದಷ್ಟು ನಾನು ಕಡಿಮೆನೇ ಉಪಯೋಗಿಸೋದು, ಹಾಗಾಗಿ ಕಡಿಮೆ ಹಾಕ್ತಾಯಿದ್ದೀನಿ. ಯಾರು ಬೇಜಾರು ತಿಳ್ಕೊಬೇಡಿ, ಇದೇನಪ್ಪ ಇಷ್ಟು ಕಡಿಮೆ ಎಣ್ಣೆ ಹಾಕ್ತಾಯಿದ್ದಾರೆ ಅಂತೇಳ್ಬಿಟ್ಟಂತ. ಹಂಗಾಗಿ ಎಣ್ಣೆ ಕಡಿಮೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆನ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅವೆರಡೂ ಕೂಡ ಒಂದು ಸ್ವಲ್ಪ ರೋಸ್ಟ್ ಆದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕಿ ಅದು ಸ್ವಲ್ಪ ಅದಕ್ಕೆ 1-2 ಬೆಳ್ಳುಳ್ಳಿ ಹಾಗೆ ಒಂದು ಚೂರು ಶುಂಠಿ ಅಷ್ಟನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿ, ಅದಾದ ನಂತರ ಅದಕ್ಕೆ ಟೊಮ್ಯಾಟೊ ಮತ್ತು 4 ಟೊಮ್ಯಾಟೊ ಹಾಗೆ 1 ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಅದೆರಡೂ ಕೂಡ ಸಾಫ್ಟ್ ಆಗಲಿಕ್ಕೆ 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ನೆಕ್ಸ್ಟ್ ನಾನು ಒಂದು 10 ಬೀನ್ಸು, ಒಂದು ಚಿಕ್ಕದು ಕ್ಯಾರೆಟು, ಒಂದು ಚಿಕ್ಕದು ಆಲೂಗೆಡ್ಡೆ ಅಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಗರಂ ಮಸಾಲ ಹಾಗೆ 1 ಪ್ಯಾಕೆಟ್ ಟೊಮೊಟೊ ಬಾತ್ ಪೌಡರು, ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು, ಆಗಲೇ ನಾನು ಟೊಮೊಟೊ ಜೊತೆಗೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ನೆಕ್ಸ್ಟ್ ನಾನು ಉಪ್ಪು ಹಾಕ್ತಾಯಿಲ್ಲ. ಇದಕ್ಕೆ 4 ಗ್ಲಾಸ್ ನೀರು, ಅಂದರೆ 2 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ 4 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಆ ನೀರು ಒಂದು ಸ್ವಲ್ಪ ಕುದಿ ಬಂದ ನಂತರ 2 ಕಪ್ ಅಕ್ಕಿ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಫಟಾಫಟಾಗಿ ರೆಡಿ ಆಗುತ್ತೆ ಈ ತಿಂಡಿ. ಲಿಡ್ಡನ್ನು ಕ್ಲೋಸ್ ಮಾಡಿದರೆ 1 ವಿಷಲ್ ಕೂಗಿಸಿದ್ರೆ ಸಾಕು, ರೆಡಿ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾವುದೇ ಕೂಡ ಎಕ್ಸ್ಟ್ರಾ ಮಸಾಲೆ ಕೂಡ ಆ್ಯಡ್ ಮಾಡಿಲ್ವಲ್ಲ, ಇಷ್ಟೇ ಎಲ್ಲ ಮಸಾಲೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Just us two.